ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 5/5/2025ರಿಂದ 11/5/2025 ವಾರ ಭವಿಷ್ಯ ಕಾರ್ಯಕ್ರಮ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಾರದಲ್ಲಿ ಚಂದ್ರ ಆಶ್ಲೇಷ ನಕ್ಷತ್ರ, ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಯಾಕೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ಜನ್ಮ ನಕ್ಷತ್ರ ಕೇಳ್ತಾರೆ, ಗೋತ್ರವನ್ನ ಕೇಳ್ತಾರೆ. ಕೆಲವು ಹೇಳ್ತೀರಾ ಗುರುಜಿ ಏನಾದ್ರೂ ಡೇಟ್ ಆಫ್ ಬರ್ತ್ ಇಲ್ಲ ಅಂತ. ಅಂತವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ, ಇಂಗ್ಲಿಷ್ ಅಲ್ಲಿ ಪಾಮಿಸ್ಟ್ರಿ, ಮುಖ ನೋಡಿ ಹೇಳುವಂತ ಶಾಸ್ತ್ರಕ್ಕೆ ಮುಖ ಸಾಮುದ್ರಿಕ ಶಾಸ್ತ್ರ. ಅದಕ್ಕೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಮತ್ತು ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈ ವಾರದಲ್ಲಿ 6 ಮೇ 2025 ರಾತ್ರಿ 4:08 ಬುಧ ಮೀನ ರಾಶಿಯಿಂದ ಮೇಷ ರಾಶಿಗೆ ರಾಶಿ ಪರಿವರ್ತನೆ. 6 ಮೇ 2025. ಹಾಗಾದ್ರೆ ನೋಡೋಣ ಈ ವಾರದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರೀತಿ ಫಲವನ್ನ ಕೊಡ್ತಾರೆ ಅನ್ನುವಂಥ ವಿಷಯವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಕೆಲವರು ಹೇಳ್ತೀರಾ ಗುರುಜಿ ಕೈ ತೋರಿಸಲ್ಲ ಅನ್ನೋರು ಮುಖ ನೋಡಿ, ಮುಖ ಆದ್ರೂ ತೋರಿಸ್ಬೋದು, ಮುಖದಿಂದನಾದ್ರೂ ಭವಿಷ್ಯ ಹೇಳ್ಬೋದು, ಇಲ್ಲ ಕೈ ರೇಖೆಗಳಿಂದ ಕೂಡ ಭವಿಷ್ಯವನ್ನ ಹೇಳ್ಬೋದು. ಈ ವಾರದಲ್ಲಿ 7/5/2025 ಬುಧವಾರ ಶ್ರೀ ವಾಸವಾಂಬ ಜಯಂತಿ, ಶ್ರೀ ನಿಮಿಷಾಂಬ ಜಯಂತಿ. ಆಮೇಲೆ 8/5/2025 ಗುರುವಾರ ಬೃಹಸ್ಪತಿ ಜಯಂತಿ. ಏಕಾದಶಿ ಸರ್ವಮೇ ಏಕಾದಶಿ. 10/5/2025 ಶ್ರೀ ವೇದವ್ಯಾಸರ ಜಯಂತಿ. 11/5/2025 ಚಾಂದ್ರ ಶ್ರೀ ವೈಷ್ಣವ ನರಸಿಂಹಸ್ವಾಮಿ ಜಯಂತಿ. ನೋಡಿ, ಇಷ್ಟೆಲ್ಲ ಜಯಂತಿಗಳಿದೆ ಈ ವಾರದಲ್ಲಿ. ಈ ವಾರದ ಹೈಲೈಟ್ ಆಗಿದೆ. ಹಾಗಾದ್ರೆ ಈಗ ನಾನು ಒಂದೊಂದೇ ರಾಶಿದು ಭವಿಷ್ಯವನ್ನ ಹೇಳ್ತೀನಿ. ನಿಮಗೆ ಒಂದೊಂದು ರಾಶಿದು ಕೂಡ ಟೈಮ್ ಸ್ಟ್ಯಾಂಪ್ ಬೇಕು ಅಂದ್ರೆ ನೀವೇನ್ ಮಾಡ್ಬೋದು, ನಮ್ಮ ಚಾನೆಲ್ನ ಸಬ್ಸ್ಕ್ರಿಪ್ಷನ್ ಕೆಳಗಡೆ ಡೀಟೇಲ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನೋಡಿದ್ರೆ ಒಂದೊಂದು ರಾಶಿಗೆ ಎಷ್ಟೆಷ್ಟು ಟೈಮ್ ಸ್ಟ್ಯಾಂಪ್ ಅನ್ನೋದನ್ನ ನಾವು ಹಾಕಿರ್ತೀವಿ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ವಾರ ಭವಿಷ್ಯ ಅನ್ನುವಂಥ ವಿಷಯವನ್ನ ನಾನೀಗ ತಿಳಿಸ್ಕೊಡ್ತೀನಿ. ಮೇಷರಾಶ್ಯಾಧಿಪತಿ ಮಂಗಳ ಗ್ರಹ. ಮಂಗಳ ಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸಂಚಾರ. ಬುಧ ಗ್ರಹ ನಿಮ್ಮ ಜನ್ಮ ರಾಶಿಯಲ್ಲಿ ಈ ವಾರ ಸಂಚಾರ ಆಗ್ತಾನೆ. ಬುಧ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಆರೋಗ್ಯ ಸಮಸ್ಯೆಗಳು ಉಂಟಾಗುವಂಥದ್ದು, ಬಂಧುಗಳ ಜೊತೆ ವೈರತ್ವ ಉಂಟಾಗುವಂಥದ್ದು, ಆರೋಗ್ಯದ ಕಡೆ ಬಹಳ ಹೆಚ್ಚು ಗಮನವನ್ನ ಹರಿಸ್ಬೇಕು. ಏನಂದ್ರೆ ಅದೇ ಮಾತಾಡಬಾರ್ದು, ಮಾತಾಡ್ಬೇಕಾದ್ರೆ ತುಂಬಾ ಜಾಗೃತೆಯಾಗಿರ್ಬೇಕು. ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರು ಕೂಡ ತುಂಬಾ ಜಾಗೃತೆಯಾಗಿರ್ಬೇಕು ಈ ವಾರ ಅನ್ನುವಂಥ ವಿಷಯವನ್ನ ತಿಳಿಸ್ತಾ, ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಮೇಷರಾಶಿ ಜಾತಕರಿಗೆ ಅಂದಾಗ, ಈ ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಸ್ವಲ್ಪ ಮಾನಸಿಕವಾಗಿ ನಿಮಗೆ ಹಿಂಸೆ ಇರುತ್ತೆ. ಏನೋ ಒಂಥರ ಭಯ ಇರುತ್ತೆ. ಭಯಮೇವಸ್ತಿ ಶತ್ರು, ಭಯ ಅನ್ನೋದೇ ಒಂದು ಶತ್ರು ಅನ್ನೋ ರೀತಿಯಲ್ಲಿ ನೀವು ಧೈರ್ಯವನ್ನ ತಗೋಬೇಕು, ಭಯವನ್ನ ಪಡಬಾರದು ಮೇಷರಾಶಿ ಜಾತಕರು. ಎದೆಯಲ್ಲಿ ತೊಂದರೆ ಆಗ್ಬೋದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಅಜೀರ್ಣ ಆಗುವ ಸಾಧ್ಯತೆ ಇದೆ. ಆದ್ರೆ ವಾರದ ಕೊನೆ 3 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಬಿಟ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಶತ್ರುಗಳನ್ನ ನೀವು ಸೋಲಿಸ್ತೀರಿ. ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಹೊಸ ಸ್ನೇಹ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ರೀತಿ ವಿಷಯ ಮತ್ತೆ ಪ್ರೇಮ
ಇದರಲ್ಲೆಲ್ಲ ಉಲ್ಲಾಸವಾಗಿರ್ತೀರಿ. ವಾರದ ಕೊನೆ 3 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಎಚ್ಚರ, ಶುಕ್ರವಾರ, ಶನಿವಾರ, ಭಾನುವಾರ ಮೇಷರಾಶಿ ಜಾತಕರಿಗೆ ಟೈಮ್ ಚೆನ್ನಾಗಿರುತ್ತೆ. ನೀವೆಲ್ಲ ದೇವ ಮಹಾದೇವನನ್ನ ಪ್ರಾರ್ಥನೆ ಮಾಡಬೇಕು. ಓಂ ಮಹಾದೇವಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಡಿಮೆ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಎಲ್ಲರೂ ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 5/5/2025ರಿಂದ 11/5/2025 ವೃಷಭ ರಾಶಿ ಭವಿಷ್ಯ. ಬುಧ ನಿಮ್ಗೆ ವ್ಯಯ ಸ್ಥಾನದಲ್ಲಿ ಸಂಚಾರ. ವೃಷಭ ರಾಶಿಯವರಿಗೆ ಧನಾಧಿಪತಿ ಬುಧ ಮತ್ತು ಪಂಚಮಾಧಿಪತಿ ಬುಧ ಆಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ವೃಷಭ ರಾಶಿಯವರು ಈ ವಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಒಂದಲ್ಲ ಒಂದು ಖರ್ಚು ನಿಮಗೆ ಹೆಚ್ಚಾಗುವ ಸಾಧ್ಯತೆ. ಎಷ್ಟು ದುಡ್ಡು ಬರ್ತಾ ಇದ್ರೂ ಉಳಿತಾನೆ ಇಲ್ವಲ್ಲ ಅನ್ನುವಂತಹ ಭಾವನೆ. ಕೆಲವರಿಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆಗಳಾಗ್ಬೋದು. ವೈಮನಸ್ಯ ಉಂಟಾಗುವ ಸಾಧ್ಯತೆಗಳಿದೆ. ಮಕ್ಕಳ ಜೊತೆಗೆ ವಿವಾದಗಳು ಉಂಟಾಗ್ಬೋದು. ಮಕ್ಕಳ ಜೊತೆಗೂ ಕೂಡ ತುಂಬಾ ಜಾಗ್ರತೆಯನ್ನು ವಹಿಸಿ. ಇನ್ನು ಯಾರ್ಯಾರು ಜೂಜಾಟ, ಲಾಟ್ರಿ, ಕ್ಯಾಸಿನೋ, ಆಮೇಲೆ ಹಾರ್ಸ್ ರೈಡಿಂಗ್ ಇಂಥದ್ರೆಲ್ಲ ಹಣ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಈ ವಾರ. ಜೂಜಾಟದಲ್ಲಿ ಆಟ ಆಡೋರು ಬಹಳ ಎಚ್ಚರ. ಇನ್ನು ಕೆಲವರು ಟ್ರೇಡಿಂಗ್ ಮಾಡ್ತೀರಾ, ಶೇರ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡುವಂತವ್ರು ಕೂಡ ತುಂಬಾ ಜಾಗೃತೆಯಾಗಿರ್ಬೇಕು. ಸಡನ್ ಆಗಿ ಏನೋ ಹಣ ಬಂದಂಗಾಗುತ್ತೆ. ಬಂದಿದ್ದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಕೆಲವರು ಇಂಟ್ರಾಡೇ ಆಡ್ತೀರಿ, ಕೆಲವರು ಆಪ್ಷನ್ ಅಂಡ್ ಟ್ರೇಡಿಂಗ್ ಮಾಡ್ತೀರಿ, ಅಂತವ್ರಿಗೆಲ್ಲ ಸ್ವಲ್ಪ ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ವೃಷಭ ರಾಶಿ ಜಾತಕರು ಈ ವಾರ ಎಚ್ಚರ. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರುತ್ತೆ. ಉತ್ತಮವಾದ ಕೀರ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಧೈರ್ಯ ನಿಮಗೆ ಹೆಚ್ಚಾಗುತ್ತೆ. ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ. ಹೆಸರುವಾಸಿಯಾಗ್ತೀರಿ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ನಿದ್ರಾಭಂಗ, ಮಲಗ್ತೀರಿ. ನಿದ್ದೆ ಯಾರಾದ್ರೂ ಫೋನ್ ಮಾಡಿದ ತಕ್ಷಣ ಏನಾಗುತ್ತೆ, ಎಚ್ಚರ ಆಗುತ್ತೆ. ಇನ್ನೊಂದ್ಸಲ ಫೋನ್ ಮಾಡಿದ್ರೆ ನಿದ್ದೆ ಬರುತ್ತಾ, ಮತ್ತೆ ಮಲಗ್ತೀರಾ ಫೋನ್ ಮಾತಾಡಿ. ಅಥವಾ ಯಾರಾದ್ರೂ ಏನೋ ಒಂದು ನ್ಯೂಸ್ ಹೇಳ್ಬಿಟ್ಟ ಅಂದ್ರೆ ನಿದ್ದೆನೆ ಬರಲ್ಲ. ಫೋನ್ ಸೈಲೆಂಟ್ ಆಗಿ ಇಟ್ಟಿದ್ದೀನಿ ಗುರುಜಿ, ಸ್ವಿಚ್ ಆಫ್ ಮಾಡಿದ್ನಪ್ಪ ಗೊತ್ತಿಲ್ಲ, ಫೋನ್ ಆನ್ ಆಗೋಯ್ತು. ಈ ತರ ಎಲ್ಲ ಸಮಸ್ಯೆಗಳು ಕೆಲವರು ಹೇಳ್ತಾರೆ. ಬಹಳ ಎಚ್ಚರ. ಎಲ್ಲರ ಮೇಲೆ ಒಂಥರ ಸಂಶಯದ ಭಾವನೆ ಬರುತ್ತೆ. ಉದ್ವೇಗ ಹೆಚ್ಚಾಗುತ್ತೆ. ವ್ಯರ್ಥ ಖರ್ಚುಗಳು ಹೆಚ್ಚಾಗುವಂಥದ್ದು, ಸೋಲು ಉಂಟಾಗುವ ಸಾಧ್ಯತೆ ಇದೆ. ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದ್ರೆ ವೃಷಭ ರಾಶಿ ಜಾತಕರು ಓಂ ರುದ್ರಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಈ ವಾರ ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಲ್ವಾ, ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ 5/5/2025ರಿಂದ 11/5/2025 ನಿಮಗೆ ಭೂಮಿಯಿಂದ ಲಾಭ, ವಾಹನಗಳಿಂದ ಲಾಭ, ತಾಯಿಯಿಂದ ನಿಮಗೆ ಲಾಭ ಉಂಟಾಗುವ ಸಾಧ್ಯತೆಗಳಿದೆ. ನಿಮ್ಮ ಬಂಧು ಬಾಂಧವರಿಂದ ನಿಮಗೆ ಲಾಭ, ಜನಗಳ ಸಹಕಾರ ಉಂಟಾಗುತ್ತೆ. ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ. ಆಮೇಲೆ ಸ್ವಲ್ಪ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸ್ಬೇಕು. ಕೆಲವರಿಗೆ ಮನೆ ವಿಷಯದಲ್ಲಿ ಏನೇ ವಿವಾದಗಳಿದ್ರು ಕೂಡ ಅದರಲ್ಲೂ ಲಾಭ ಬರುತ್ತೆ. ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲೂ ಕೂಡ ಮಿಥುನ ರಾಶಿಯವರಿಗೆ ಈ ವಾರ ಲಾಭ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ವಾದ ವಿವಾದಗಳು, ವಾಗ್ವಾದಗಳಾಗುವಂಥದ್ದು, ಧನ ನಷ್ಟ ಉಂಟಾಗುವಂಥದ್ದು, ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು, ಕುಟುಂಬದಲ್ಲಿ ದುಃಖ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ ನೆಮ್ಮದಿಯ ಜೀವನವನ್ನು ನಡೆಸ್ತೀರಿ. ಜಯ ಪ್ರಾಪ್ತಿಯಾಗತ್ತೆ, ಧನ ಪ್ರಾಪ್ತಿಯಾಗತ್ತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಹೊಟ್ಟೆ ತೊಂದರೆ ಆಗುವಂಥದ್ದು, ವಾಹನಗಳಿಂದ ನಿಮಗೆ ತೊಂದರೆ ಆಗುವಂಥದ್ದು. ಈ ವಾರದಲ್ಲಿ ಒಟ್ಟು 5 ದಿನ ಎಚ್ಚರ.
ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು, ನೆಗೆಟಿವ್ ಎಫೆಕ್ಟ್ ಆಗಬಾರದು, ಪಾಸಿಟಿವ್ ಆಗಿ ನಿಮಗೆ ಶುಭ ಫಲಗಳು ಈ ವಾರ ಪ್ರಾಪ್ತಿಯಾಗಬೇಕು ಅಂದ್ರೆ ಭಗವಂತ ಕಣ್ಣು ಕಾಣಿಸ್ತಾನ? ಕಣ್ಣು ಕಾಣಿಸಲ್ಲ. ಆದ್ರೂ ಭಗವಂತ ಇದ್ರ ಕಾಣಿಸುತ್ತಾನೆ. ಕಣ್ಣಿಂದ ನಾವೇನ್ ನೋಡ್ಬೋದು? ಏನು ಬೆಳಕಿದ್ರೆ ಮಾತ್ರ ನಾವು ನೋಡ್ಬೋದು, ಬೆಳಕಿಲ್ಲ ಅಂದ್ರೆ ಏನು ನೋಡಕ್ಕಾಗಲ್ಲ. ಒಳಗಣ್ಣಿನಿಂದ ಭಗವಂತನನ್ನ ನೋಡುವಂಥದ್ದೇ ಉಪನಯನ. ಉಪ ಅಂದ್ರೆ ಹತ್ತಿರದಿಂದ, ನಯನ ಅಂದ್ರೆ ನೋಡುವಂಥದ್ದು. ಭಗವಂತನನ್ನ ನೋಡುವಂಥದ್ದು ನಿಮ್ಮ ಅಂತರಂಗದಿಂದ, ಅದೇ ಉಪನಯನ ಅಂತ ಮಾಡ್ಕೊಡುವಂಥದ್ದು. ಅದಕ್ಕೆ ಎಲ್ಲರೂ ಕೂಡ ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಹಸುವಿನ ಹಾಲು ಕ್ಷೀರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಉಂಟಾಗೋದಿಲ್ಲ. ಇನ್ನ ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರ್ಯಾರು ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕರ್ಕಾಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಅನುಕೂಲತೆಗಳು, ಕಳೆದುಕೊಂಡಂತಹ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುವಂಥದ್ದು, ಗೌರವ ಸ್ಥಾನಮಾನಗಳು ನೀವು ಮಾಡುವಂತ ವೃತ್ತಿಯಲ್ಲಿ ಸಿಗುವಂಥದ್ದು, ಅಥವಾ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲಗಳು ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ನಿಮ್ಮ ಜನ್ಮ ರಾಶಿಯಲ್ಲಿ ಮಂಗಳ ಗ್ರಹ ಸಂಚಾರ ಸ್ವಲ್ಪ ಕೋಪ, ದ್ವೇಷ, ಕಲಹಗಳು ಮತ್ತೆ ಒಳಗಡೆ ಸ್ವಲ್ಪ ಭಯ ಅನ್ನೋದಿರುತ್ತೆ. ಭಯಮೇವಸ್ತಿ ಶತ್ರು, ಭಯ ಅನ್ನೋದೇ ಒಂದು ಶತ್ರು ಅಂತ ತಿಳ್ಕೊಂಡು ಧೈರ್ಯವಾಗಿರ್ರಿ. ಧೈರ್ಯೇ ವಸತೆ ಲಕ್ಷ್ಮೀ, ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂತ ಸಂಕಲ್ಪ ಮಾಡಿ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಷಯ ತಿಳಿಸಿದಾಗ, ಸೋಮವಾರ, ಮಂಗಳವಾರ ಉತ್ತಮವಾದ ಭವಿಷ್ಯ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಒಡವೆಗಳು ಸಿಗುವಂಥದ್ದು, ಸನ್ಮಾನಗಳು ಉಂಟಾಗತ್ತೆ. ಸೋಮವಾರ, ಮಂಗಳವಾರ ಮತ್ತೆ ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ, ಧನ ನಷ್ಟ, ಯಾವುದೇ ಪ್ರಯತ್ನಗಳು ಮಾಡಿದ್ರೆ ಸೋಲು ಉಂಟಾಗುವಂಥದ್ದು. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಉತ್ತಮವಾದ ವಸ್ತ್ರಗಳನ್ನ ಪಡಿತೀರಿ, ಧನ ಲಾಭ ಉಂಟಾಗುತ್ತೆ, ಸ್ನೇಹಿತರಿಂದ ಸಹಾಯ ಉಂಟಾಗುತ್ತೆ. ಈ ವಾರದಲ್ಲಿ ಒಟ್ಟು 5 ದಿನ ಶುಭ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಗಂಗಾ ಜಲದಿಂದ ಶಿವನನ್ನ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಲ್ಲ. ಯಾವ ಮಂತ್ರ ಜಪ ಮಾಡ್ಬೇಕು ಗುರುಜಿ ಅಂದಾಗ, ನಮ್ಮೆಲ್ಲ ಕಾಲರ ಕಾಲ ಯಾರು? ಶಿವ. ಓಂ ಕಾಲ ಕಾಲಾಯ ನಮಃ. ಕಾಲಭೈರವ ದರ್ಶನವನ್ನು ಕೂಡ ನೀವು ಮಾಡಬಹುದು, ಒಳ್ಳೇದಾಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ. ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಯಾರು ಸಿಂಹ ರಾಶಿ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ, ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಎಲ್ಲ ವಿಷಯ ತಿಳಿಸ್ತೀನಿ. 5/5/2025 11/5/2025 ವಾರ ಭವಿಷ್ಯ ಕಾರ್ಯಕ್ರಮ. ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ, ರವಿ ಭಾಗ್ಯಸ್ಥಾನದಲ್ಲಿ ಸಂಚಾರ, ಕೇತು ದ್ವಿತೀಯ ಭಾವದಲ್ಲಿ ಸಂಚಾರ. ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬೋದು, ತಂದೆಯ ನೆನಪು ಜಾಸ್ತಿ ಬರುವಂಥದ್ದು, ಟೆನ್ಷನ್ಸ್ ಸ್ವಲ್ಪ ನೀವು ಜಾಸ್ತಿ ತಗೊಳ್ಳುವಂಥದ್ದು, ಆ ತರ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಅಥವಾ ಬಂಧು ಬಾಂಧವರ ಜೊತೆಗೆ ಶತ್ರುತ್ವ ಉಂಟಾಗುವ ಸಾಧ್ಯತೆ, ಜನಗಳ ನಡವಳಿಕೆಯಿಂದ ನಿಮ್ಗೆ ಬೇಜಾರು, ಸೋದರ ಮಾವನಿಂದ ತೊಂದರೆಗಳಾಗುವಂಥದ್ದು ಅಥವಾ ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳಿದೆ ಸಿಂಹ ರಾಶಿ ಜಾತಕರಿಗೆ. ಆಮೇಲೆ ಸಿಂಹ ರಾಶಿ ಜಾತಕರಿಗೆ ವ್ಯಯಭಾವದಲ್ಲಿ ಮಂಗಳ ಇರೋದ್ರಿಂದ ಸುಖ ಉಲ್ಲಾಸ ಪಡಿಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳು ಕೂಡ ಅತಿ ಹೆಚ್ಚಾಗಿ ನಿಮ್ಗೆ ಉಂಟಾಗಿರುತ್ತೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ ಶೀಘ್ರ ಕೋಪ ಮಾಡ್ಕೋಬಾರ್ದು ಗುರುಜಿ, ಕೋಪ ಒಳ್ಳೇದಲ್ಲ. ನೀವು ಯಾವಾಗ್ಲೂ ಹೇಳ್ತೀರಾ
ಕ್ರೋಧ ಪ್ರೀತಿಂ ಪ್ರಣಾಶಯತಿ, ಮನೋ ವಿನಯನಾಶನ ಅಂತೀರ. ಆದರೂ ಕೂಡ ಕೋಪ ಬಂದ್ಬಿಡುತ್ತೆ. ಕೋಪದಿಂದ ನನ್ನೊಳಗಿರೋ ಪ್ರೀತಿ ನಾಶ ಆಗುತ್ತೆ ಅಂತ ನೀವು ಯಾವಾಗ್ಲೂ ಹೇಳ್ತೀರಾ, ಆದ್ರೂ ಕೋಪ ಬರುತ್ತೆ. ಕೋಪವನ್ನ ಮಾಡ್ಕೋಬೇಡಿ. ಕೋಪ ಬಂದಾಗ ದೇವರ ನೆನಪು ಮಾಡಿ, ಅಥವಾ ಸಂಖ್ಯೆಯನ್ನ 10ರಿಂದ 1ವರೆಗೂ ಉಲ್ಟಾ ಎಣ್ಸಕ್ಕೆ ಸ್ಟಾರ್ಟ್ ಮಾಡಿ. 10, 9, 8 ಈ ರೀತಿ. ಸಣ್ಣ ಸಣ್ಣ ವಿಷಯಗಳಿಗೆ ಬೇಸರ ಆಗುವಂಥದ್ದು, ಗಾಯಗಳಾಗುವಂಥದ್ದು, ಇನ್ನು ಕೆಲವರಿಗೆ ಅಪಘಾತಗಳಾಗುವಂತಹ ಸಾಧ್ಯತೆಗಳಿದೆ. ಎಚ್ಚರ. ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ ಗುರುವಾರ ಸನ್ಮಾನಗಳು, ಪ್ರಮೋಷನ್, ಹಿರಿಯರ ಜೊತೆ ಉತ್ತಮ ಸಂಬಂಧ ಉಂಟಾಗತ್ತೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಗೌರವ ನಷ್ಟ, ವ್ಯಾಜ್ಯಗಳು ಉಂಟಾಗುವ ಸಾಧ್ಯತೆಗಳಿದೆ. ಈ ವಾರ ಒಟ್ಟು 5 ದಿನ ಎಚ್ಚರವಾಗಿರಿ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ನಿಮ್ಗೆ ಟೈಮು ತುಂಬಾ ಚೆನ್ನಾಗಿ ಇರುತ್ತೆ. ಸಿಂಹ ರಾಶಿ ಜಾತಕರಿಗೆ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಈ ವಾರ ಯಾವ ಮಂತ್ರವನ್ನ ಜಪ ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಎಂದಾಗ, ಭಗವಂತನಿಗೆ ಸದ್ಗುರು ಅಂತ ಕರೆಯಲಾಗುತ್ತೆ. ಗುರುಗಳಿಗಿಂತ ಗುರು ಅಲ್ವಾ. ಎಲ್ಲ ಋಷಿ ಮುನಿಗಳಿಗೂ ಕೂಟ ಪಾಠ ಹೇಳಿದಂಥವ್ರು ಶಿವ. ಅದಕ್ಕೆಲ್ಲರೂ ಕೂಡ ಓಂ ಸದ್ಗುರುವೇ ನಮಃ ಅಂತೇಳಿ ಸದ್ಗುರುವಿನ ರೂಪದಲ್ಲಿ ಶಿವನನ್ನ ನೆನಪು ಮಾಡ್ತಾ, ಶಿವನಿಗೆ ವಿಭೂತಿಯಿಂದ, ಹಸುವಿನ ಹಾಲಿನಿಂದ, ಹಸುವಿನ ತುಪ್ಪದಿಂದ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಸಿಂಹ ರಾಶಿ ಜಾತಕರಿಗೆ. ಇನ್ನ ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಹಾಗಾದ್ರೆ ಕನ್ಯಾ ರಾಶಿಯವರಿಗೆ? ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧ ಅಷ್ಟಮದಲ್ಲಿ ಸಂಚಾರ ಆಗ್ತಾನಲ್ಲ, ಆಯುಷ್ಗೆ ಏನಾದ್ರು ತೊಂದರೆ ಇದೆಯಾ? ಅಪಮಾನಗಳಾಗುತ್ತಾ? 8ನೇ ಮನೆ ಅಂದ್ರೆ ಆಯುಷ್ಯನ ಭಾವ, ಕಂಟಕ ಭಾವ ಅಂತೀವಿ. ಆದ್ರೆ ಬುಧ 8ನೇ ಮನೆಗೆ ಹೋದಾಗ ನಿಮಗೆ ಸೀಕ್ರೆಟಿವ್ ಆಗಿ ಹಣ ಬರುತ್ತೆ. ಗುಪ್ತ ವಿದ್ಯೆಗಳನ್ನ ಕಲಿಬೇಕು ಅನ್ನುವಂತ ಆಸಕ್ತಿ ಉಂಟಾಗುತ್ತೆ. ಆಮೇಲೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದನೂ ಕೂಡ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ. ವ್ಯಯಾಧಿಪತಿ ಸೂರ್ಯ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಕೆಲವರಿಗೆ ಉಂಟಾಗುವ ಸಾಧ್ಯತೆ ಇದೆ. ಸಪ್ತಮದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಎಷ್ಟೋ ಜನಕ್ಕೆ ವೈವಾಹಿಕ ಜೀವನದಲ್ಲಿ ಆಗ್ಲೇ ಜಿಗುಪ್ಸೆ, ಬೇಜಾರು, ಮನೆಯಲ್ಲಿ ಸಂಗಾತಿಯ ಜೊತೆ ವಿವಾದಗಳು ಇವೆಲ್ಲ ನಡೀತಾ ಇರುತ್ತೆ. ಅಂತಹ ಸಮಸ್ಯೆಗಳು ತುಂಬಾ ಹೆಚ್ಚಾಗಿರುವಂತವ್ರು ತಮ್ಮ ಜಾತಗಳನ್ನ ತೋರಿಸಿ ಪರಿಹಾರಗಳನ್ನ ನೀವು ಮಾಡ್ಕೋಬಹುದು. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಉತ್ತಮವಾದ ಆರೋಗ್ಯ. ಕನ್ಯಾ ರಾಶಿಯವರಿಗೆ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದಾಗ ಇಬ್ಬರ ಜಾತಕವನ್ನ ತೋರಿಸ್ಬೇಕು. ಗುರುಜಿ ನಾನು ಸಾಲಾವಳಿ ತೋರಿಸಿದೀನಿ ಬಿಡಿ, ಕರೆಕ್ಟ್ ಆಗುವಂತ ಸಂಖ್ಯೆ ಅಂತಂದ್ರೆ ಅಷ್ಟೇ, ನಿಮ್ ಲೈಫು ಅಷ್ಟೇ ಇರುತ್ತೆ. ನಿಮಗೆ ಸಿಗುವಂತಹ ವಧು ನಿಮಗೆ ಹೊಂದ್ಕಂತಾರ, ನಿಮ್ಮ ತಾಯಿ ತಂದೆಗೆ ಹೊಂದ್ಕಂತಾರ, ಅಥವಾ ಸಿಗುವಂತಹ ವರನಿಗೆ ಆಯುಷ್ಯು ಆರೋಗ್ಯ ಚೆನ್ನಾಗಿದೆಯಾ, ಇವೆಲ್ಲ ನೀವು ವಿಚಾರಿಸ್ಬೇಕು, ತಿಳ್ಕೋಬೇಕು. ಸ್ನೇಹಿತರ ಭೇಟಿ ಉಂಟಾಗತ್ತೆ. ಮದ್ಯ ವ್ಯಾಪಾರದಿಂದ ಲಾಭ ಆಗುತ್ತೆ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಸ್ತ್ರೀಯಿಂದ ನಿಮಗೆ ಅಧಿಕ ಖರ್ಚು, ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು, ತಾಯಿಯ ಜೊತೆ ಕಲಹಗಳಾಗುವಂತಹ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಅನುಕೂಲ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಹಿರಿಯರ ಜೊತೆ ಉತ್ತಮ ಸಂಬಂಧ ಅನ್ನೋದು ನಿಮಗೆ ಕನ್ಯಾ ರಾಶಿಯವರಿಗೆ ಉಂಟಾಗುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಹಾಗಾದ್ರೆ ಕನ್ಯಾ ರಾಶಿಯವರು ಈ ವಾರ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದ್ರೆ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಜಪ ಮಾಡ್ತಾ ನೀವು ಪಂಚಾಮೃತ ಅಭಿಷೇಕ ಶಿವನಿಗೆ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 7ನೇ ರಾಶಿ ತುಲಾ ರಾಶಿ. ಯಾರ್ಯಾರು ತುಲಾ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ತುಲಾ ರಾಶಿಗೆ ಬುಧ ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಸಪ್ತಮದಲ್ಲಿ ಸಂಚಾರ.
ಏನಾಗುತ್ತೆ, ವಿವಾಹ ಜೀವನದಲ್ಲಿ ಏರುಪೇರುಗಳು ಅಥವಾ ಮತ್ತೊಬ್ಬರ ಜೀವನದಲ್ಲಿ ಪ್ರವೇಶ, ಏನು ಅಡೆತಡೆಗಳಿಲ್ಲದೆ ಉಲ್ಲಾಸ ಪಡೆಯಕ್ಕೆ ಪ್ರಯತ್ನ, ಇದೆಲ್ಲ ಸರಿ ಇಲ್ಲ. ವಿವಾಹ ಜೀವನದಲ್ಲೂ ಕೆಲವರಿಗೆ ತೊಂದರೆಗಳಾಗ್ಬೋದು, ಅಥವಾ ಸಪ್ರೇಷನ್ ಆಗ್ಬೋದು, ಪರ್ಮನೆಂಟ್ ಸಪ್ರೇಷನ್ ಆಗ್ಬೋದು, ಟೆಂಪ್ರವರಿ ಸಪ್ರೇಷನ್ ಆಗ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳಾಗ್ಬೋದು. ಆ ಥರ ಸಮಸ್ಯೆಗಳಾದ್ರೆ ಜಾತಕಗಳನ್ನ ತೋರಿಸಿ, ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ತುಲಾ ರಾಶಿಯವರಿಗೆ ಅಂದಾಗ, ಈ ವಾರ ಮೊದಲನೇ 4 ದಿನ ಚೆನ್ನಾಗಿರುತ್ತೆ ಟೈಮು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ, ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ, ತಾವು ಮಾಡುವಂತಹ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ, ಎಲ್ಲಾ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ, ಆದಾಯದಲ್ಲಿ ಏರಿಕೆ ಆಗುತ್ತೆ, ನಿಮಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹ ಭಾಗ್ಯ ಅಂದಾಗ ಜಾತಕವನ್ನು ತೋರಿಸಿ, ವರನಿಗೆ ಆಯುಷ್ ಚೆನ್ನಾಗಿದೆಯಾ, ಆರೋಗ್ಯ ಚೆನ್ನಾಗಿದೆಯಾ, ಮಕ್ಕಳಾಗ್ತಾರ ಇಲ್ವಾ, ಇವೆಲ್ಲ ನೀವು ತಿಳ್ಕೊಬೇಕು. ಬರೀ ಸಾಲಾವಳಿ ನೋಡಿ ಸಂಖ್ಯೆ ಜಾಸ್ತಿ ಬಂತು ಅಂತ ವಿವಾಹ ಆಗಿ ತೊಂದರೆಗಳನ್ನ ಅನುಭವಿಸ್ಬೇಡಿ. ಟೈಮ್ ಚೆನ್ನಾಗಿದ್ದಾಗ ವಿವಾಹ ಆಗುತ್ತೆ, ಮತ್ತೆ ಟೈಮ್ ಚೆನ್ನಾಗಿಲ್ದಾಗ ಯಾವಾಗಲೂ ಕಲಹಗಳಾಗ್ತಾ ಇರುತ್ತೆ ಅನ್ನೋರು ಜಾತಕಗಳನ್ನ ತೋರಿಸಿ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಸಂಬಂಧಿಕರ ಜೊತೆ ಕಲಹಗಳು, ಶೀಘ್ರ ಕೋಪ, ಸಡನ್ನ ಕೋಪ ಬಂದ್ಬಿಡುತ್ತೆ, ಅದಕ್ಕೆ ಗಾಯಗಳಾಗ್ಬೋದು, ಲಾಭವಿಲ್ಲದ ಓಡಾಟಗಳು ಹೆಚ್ಚಾಗುವ ಸಾಧ್ಯತೆಗಳಿದೆ ತುಲಾ ರಾಶಿ ಜಾತಕರಿಗೆ. ಹಾಗಾದ್ರೆ ತುಲಾ ರಾಶಿ ಜಾತಕರು, ಭಗವಂತ ವಿಶ್ವೇಶ್ವರ, ಇಡೀ ವಿಶ್ವಕ್ಕೆ ತಂದೆ ಯಾರು? ಶಿವ ಒಬ್ಬನೇ, ಯಾರು ಲೀಡರ್ ಇಲ್ಲ, ಯಾರ ಮಾತು ಯಾರು ಕೇಳಲ್ಲ ಈಗ ಅಲ್ವಾ. ನಾನೇ ದೊಡ್ಡಣ್ಣ ಅಂತ ಪ್ರಪಂಚದಲ್ಲಿ ಯಾರು ಕೂಡ ಚೀನಾ ನಡ್ಕೊಳಕ್ಕಾಗಲ್ಲ, ಅಮೆರಿಕನು ಕೂಡ ನಡ್ಕೊಳಕ್ಕಾಗಲ್ಲ. ವಿಶ್ವೇಶ್ವರ ಪರಮಾತ್ಮ ಒಬ್ಬನೇ. ಎಲ್ಲರೂ ಕೂಡ ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ತುಲಾ ರಾಶಿ ಜಾತಕರಿಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ಯಾರ್ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಾ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತೇಳಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 6ನೇ ಮನೆ ಹೇಗಿದೆ? ಸೂರ್ಯ 6ನೇ ಮನೆಯಲ್ಲಿದ್ದಾನೆ, ಬುಧ 6ನೇ ಮನೆಯಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಜಯ ಪ್ರಾಪ್ತಿಯಾಗುತ್ತೆ, ವಿಜಯ ಪ್ರಾಪ್ತಿಯಾಗುತ್ತೆ, ಶತ್ರುಗಳ ಮೇಲೆ ವಿಜಯ. 6ನೇ ಮನೆ ಅಂದಾಗ ಏನು? ಋಣ ರೋಗಾದಿ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು. ಇವ್ಯಾವ ನನ್ನ ಹತ್ರ ಸುಳಿಬಾರದು ಅಂತೀವಿ, ಆದ್ರೆ ಅದೆಲ್ಲದ್ರ ಮೇಲೆ ಗೆಲುವು ಸಾಧಿಸ್ತೀರಿ, ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡೋರ್ಗೆ ಅನುಕೂಲ ಆಗುತ್ತೆ. ಕಮ್ಯುನಿಕೇಶನ್, ಕೆಲವರು ಮಾತಾಡಿ ಭಾಷಣಗಾರರಾಗಿರ್ಬೋದು, ಕಾಲ್ ಸೆಂಟರ್ ಕೆಲಸ ಮಾಡೋರಾಗ್ಬೋದು, ಯಾರು ಮಾತಾಡ್ತಾರೆ ಅಂತವ್ರಿಗೆ ಹೆಚ್ಚು ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರಿಗೆ ಈ ವಾರ ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಮಕ್ಕಳ ಜೊತೆ ವಿವಾದ, ಅನಾವಶ್ಯಕ ಖರ್ಚು, ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ. ಅದು ಈ ವಾರದ ಕೊನೆ 5 ದಿನ, ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತುಂಬಾ ಟೈಮ್ ಚೆನ್ನಾಗಿದೆ. ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ನಿಮಗೂ ಕೂಡ ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹ ಭಾಗ್ಯ ಅಂದಾಗ ಮದುವೆ ಕರೆಕ್ಟಾಗಿ ಆಗ್ಬೇಕು, ಒಳ್ಳೆ ವರ ಸಿಗ್ಬೇಕು, ಆಯುಷ್ ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ರೆ ಬರೀ ಸಾಲಾವಳಿ ತೋರಿಸ್ಬೇಡಿ, ಇಬ್ಬರು ಜಾತಕಗಳನ್ನ ತೋರಿಸಿ. ಇಲ್ಲ ವಿವಾಹ ಆಗೋ ಟೈಮಲ್ಲಿ ಟಿವಿಲಿ ನ್ಯೂಸ್ ಬರಬಾರ್ದು, ವರ ಮದುವೆ ಆಗ್ಲಿಲ್ಲ ಹೊರಟೋಗ್ಬಿಟ್ಟ, ವಧುಗೆ ಇಷ್ಟ ಇರಲಿಲ್ಲ ಹೊರಟೋದ್ಲು, ಆ ಥರ ಎಲ್ಲ ಆಗ್ಬಾರ್ದು. ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಅಂದಾಗ ವಧು ವರ ಇಬ್ರದು ಕೂಡ ನೀವು ಸೇವೆ ಮಾಡಿ ಗುರುದಕ್ಷಿಣೆಯನ್ನ ಕೊಟ್ಟೆ ನೀವು ಇಬ್ಬರು ಜಾತಕ ಮಂಗಳ ಕಾರ್ಯದ ವಿಷಯವನ್ನ ಬರೀ ಸಾಲಾವಳಿ ನೋಡೋದಲ್ಲ, ಇಬ್ಬರು ಜಾತಕನು ಕೂಡ ಮ್ಯಾಚಿಂಗ್ ಮಾಡಬೇಕು. ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂತಾಯಿ ಹೊಂದ್ಕಂತಾರ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಈ ವಾರದ ಕೊನೆ 5 ದಿನ ನಿಮಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿ, ಅಧಿಕಾರವನ್ನು ಕೂಡ ಪಡಿತೀರಿ ವೃಶ್ಚಿಕ ರಾಶಿ ಜಾತಕರು. ನಮ್ಮೆಲ್ಲ ಆತ್ಮಗಳ ತಂದೆ ಯಾರು? ಪರಮಾತ್ಮ. ಪರಮ ಅಂದ್ರೆ ಏನು? ಶ್ರೇಷ್ಠ, ಪ್ಯೂರ್,
ಭಗವಂತ ಪ್ಯೂರ್ ಆಗಿರೋದ್ರಿಂದ ನಾವೆಲ್ಲ ಇಂಪ್ಯೂರ್ ಆಗ್ಬಿಟ್ಟಿದ್ದೀವಿ. ಅದಕ್ಕೆ ಆ ಶಿವನ ನೆನ್ಪು ಮಾಡ್ತೀವಿ. ಎಲ್ಲರೂ ಕೂಡ ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಗಂಗಾ ಜಲದಿಂದ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಈಗ ರಾಶಿ ಚಕ್ರದಲ್ಲಿ 9ನೇ ರಾಶಿ, 9ನೇ ರಾಶಿ ಯಾವುದು? ಧನುರ್ರಾಶಿ. ಎಲ್ಲ ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 5/5/2025ರಿಂದ 11/5/2025ರ ಧನುರ್ರಾಶಿ ಭವಿಷ್ಯ. ಧನಸ್ಸು ರಾಶಿಯವರಿಗೆ ಹೇಗಿರುತ್ತೆ ಫಲಾನುಫಲ ಅನ್ನುವಂಥ ವಿಷಯವನ್ನು ತಿಳಿಸ್ಕೊಡ್ತೀನಿ. ಪ್ರೀತಿ, ಪ್ರೇಮ, ಪ್ರಣಯದ ವಿಷಯದಲ್ಲಿ ತೊಂದರೆಗಳಾಗ್ಬೋದು. ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿದೆ. ಎಚ್ಚರಿಕೆಯನ್ನ ವಹಿಸಿ. ಜೂಜಾಟದಲ್ಲಿ ಹಣ ಕಳ್ಕೊಂತೀರಾ. ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಇಂಟ್ರಾಡೇ ಇರ್ಬೋದು, ಆಪ್ಷನ್ ಅಂಡ್ ಟ್ರೇಡಿಂಗ್ ಇರ್ಬೋದು, ಇದರಲ್ಲಿ ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಈ ವಾರದಲ್ಲಿ. ಹಾಗಾದ್ರೆ ಧನುಸು ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ ಟೈಮ್ ಚೆನ್ನಾಗಿರಲ್ಲ. ಪೈಲ್ಸ್ ತೊಂದರೆ ಇರೋರು ಬಹಳ ಎಚ್ಚರ. ಕೋಪವನ್ನ ಮಾಡ್ಕೋಬೇಡಿ. ನೀವು ವಿವಾಹ ಆಗಿದ್ದರೆ ಪತ್ನಿಯ ಜೊತೆ ವಿವಾದ ಮಾಡ್ಕೋಬೇಡಿ. ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ವಿವಾದ ಬೇಡ, ಕೋಪ ಬೇಡ, ಕಲಹಗಳು ಬೇಡ. ಕೋಪ ಬಂದಾಗ್ಲೇ ಕಲಹಗಳಾಗುವಂಥದ್ದು. ಸಾರ್ವಜನಿಕರಿಂದ ಅಪಮಾನ ಆಗ್ಬೋದು, ಗೌರವ ನಷ್ಟ ಉಂಟಾಗ್ಬೋದು, ಧನ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ. ನಿಮಗೆ ಬಹಳ ಗೌರವ ಪ್ರಾಪ್ತಿ, ಉಲ್ಲಾಸವಾಗಿರ್ತೀರಿ. ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ. ಅಧಿಕಾರವನ್ನ ಕೂಡ ಪಡಿತೀರಿ. ಧನುಸ್ಸು ರಾಶಿ ಜಾತಕರು ವಾರದ ಕೊನೆ 3 ದಿನ ನಿಮಗೆ ಟೈಮ್ ಚೆನ್ನಾಗಿರುತ್ತೆ. ಹಾಗಾದ್ರೆ ಯಾರ್ಯಾರು ಧನುಸ್ಸು ರಾಶಿ ಜಾತಕರಿದ್ದೀರಿ, ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ವೀರಭದ್ರ ದೇವರ ದರ್ಶನ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಧನುಸ್ಸು ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 10ನೇ ರಾಶಿ ಯಾವುದು? ಮಕರ ರಾಶಿ. ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೋಡ್ರ ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ. ಮಕರ ರಾಶಿಯವರಿಗೆ ರಿಯಲ್ ಎಸ್ಟೇಟ್ ಇಂದ ಹಣ ಬರುತ್ತೆ. ಆದ್ರೆ ಸರ್ಕಾರದ ಮಾಡಕ್ ಹೋಗ್ಬೇಡಿ. BDA ಸೈಟ್ಗಳು, ಮೂಡಾ ಸೈಟ್ಗಳಿಗೆ ಕೈ ಹಾಕ್ಬೇಡಿ. ಇನ್ ಮಿಕ್ಕಂತಹ ಮನೆ ಮಾರಾಟ, ತಾಯಿಯಿಂದ ಅನುಕೂಲ, ಆಮೇಲೆ ಯಾರ್ಯಾರ ರಿಯಲ್ ಎಸ್ಟೇಟ್ ಅಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಇದ್ರೂ ಪರವಾಗಿಲ್ಲ, ಒಳ್ಳೆ ಧನ ಲಾಭ ನಿಮ್ಗೆ ಈ ವಾರ ಉಂಟಾಗುತ್ತೆ. ಮನೆಗೆ ಯಾರೋ ಬಾಡಿಗೆಗಳು ಬರ್ತಿಲ್ಲ ಅಂದ್ರೆ ಮನೆಗೆ ಬಾಡಿಗೆಗಳು ಬಂದು ಅಲ್ಲಿಂದನೂ ಕೂಡ ನಿಮಗೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಧೈರ್ಯ ಕೂಡ ಹೆಚ್ಚಾಗಿರುತ್ತೆ ಮಕರ ರಾಶಿ ಜಾತಕರಿಗೆ. ಮಕರ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ ಜ್ಞಾನವನ್ನ ಸಂಪಾದಿಸ್ತೀರಿ. ಉತ್ತಮವಾದ ಆಹಾರವನ್ನ ಸೇವನೆ ಮಾಡ್ತೀರಿ ಮತ್ತು ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ತಾವು ಮಾಡ್ತಿರುವಂತಹ ವೃತ್ತಿಯಲ್ಲಿ ನಿಮಗೆ ಲಾಭ ಆಗುತ್ತೆ. ರುಚಿ ರುಚಿಯಾದಂತಹ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ. ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ. ಕ್ರೂರವಾಗಿ ವರ್ತಿಸ್ತೀರಿ. ಕೋಪ ಬೇಡ. ಕೋಪದಿಂದ ಏನಾಗುತ್ತೆ, ಸರಿಯಾಗಿ ನಿರ್ಣಯ ಮಾಡಕ್ಕಾಗಲ್ಲ. ಯಾವುದೇ ಒಂದು ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕ್ಬೇಡಿ. ಕೋಪದಿಂದ ಕಲಹಗಳಾಗುವ ಸಾಧ್ಯತೆಗಳಿರುತ್ತೆ. ಇನ್ನು ಕೆಮ್ಮು, ನೆಗಡಿ, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿ ಉಂಟಾಗುವಂತಹ ಸಾಧ್ಯತೆಗಳಿದೆ. ಮಕರ ರಾಶಿ ಜಾತಕರು ಎಚ್ಚರ. ಇವ್ಯಾವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು, ನಮ್ಗೆ ಒಳ್ಳೇದಾಗ್ಬೇಕು ಅನ್ನುವಂಥವ್ರು ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ ನಿಮಗೆ ಮಕರ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ
ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ 5/5/2025 11/5/2025 ಕುಂಭರಾಶಿ ಭವಿಷ್ಯ. ಕುಂಭರಾಶಿಯವರಿಗೆ ಜಯ ಸಿಗಕ್ಕೆ ಕಷ್ಟ, ವಿಜಯ ಉಂಟಾಗಕ್ಕೆ ಕಷ್ಟ, ಚಿಕ್ಕ ಸಹೋದರ ಸಹೋದರಿಯರ ಜೊತೆ ಕಲಹಗಳಾಗ್ಬೋದು. ಸೂರ್ಯ ಅಲ್ಲೇ ಇರೋದ್ರಿಂದ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ. ಆದ್ರೆ ಕುಂಭರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ವ್ಯಾಧಿಗಳು ನಿವಾರಣೆ ಆಗುತ್ತೆ, ಶತ್ರುಗಳನ್ನ ಸೋಲಿಸ್ತೀರಿ, ಗೃಹದಲ್ಲಿ ಶಾಂತಿಯ ವಾತಾವರಣ, ಹೊಸ ಸ್ನೇಹ ಪ್ರಾಪ್ತಿಯಾಗುತ್ತೆ, ರುಚಿ ರುಚಿಯಾದಂತ ಆಹಾರ ಪಾನೀಯಗಳು ಪ್ರಾಪ್ತಿಯಾಗುತ್ತೆ, ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 3 ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ, ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಸಾರ್ವಜನಿಕರಿಂದ ಅಪಮಾನ ಉಂಟಾಗುವಂಥದ್ದು, ಇನ್ನು ಕೆಲವರಿಗೆ ಅಜೀರ್ಣ ಉಂಟಾಗುವಂಥದ್ದು, ಇನ್ನು ಕೆಲವರಿಗೆ ಅನಾರೋಗ್ಯ ಉಂಟಾಗುವಂಥದ್ದು. ಇನ್ನು ಪೈಲ್ಸ್ ರೋಗ ಇರೋರ್ಗಂತೂ ಮಜ್ಜಿಗೆ ಊಟ ಆದ ನಂತರ ಮಜ್ಜಿಗೆ ಕುಡಿಬೇಕು, ಸೌತೆಕಾಯಿ ತಿನ್ಬೇಕು. ವಿಪತ್ತುಗಳು ಬರುವ ಸಾಧ್ಯತೆಗಳಿದೆ ಕುಂಭರಾಶಿ ಜಾತಕರಿಗೆ. ಅದಕ್ಕೆ ಬಹಳ ಬಹಳ ಎಚ್ಚರಿಕೆಯನ್ನು ವಹಿಸಿ ವಾರದ ಕೊನೆ 3 ದಿನ. ಹಾಗಾದ್ರೆ ಕುಂಭರಾಶಿಯವರಿಗೆ ಈಗ ಏನ್ ಪರಿಹಾರ ಮಾಡ್ಕೋಬೇಕು? ಈ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು ಅಂದ್ರೆ, ಓಂ ಮಹೇಶ್ವರಾಯ ನಮಃ ಶಿವನ್ನ ಈ ಮಂತ್ರ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ, ಕುಂಭರಾಶಿಯವರಿಗೆ ಉಂಟಾಗಿರುವಂತಹ ನೆಗೆಟಿವ್ ಎಫೆಕ್ಟ್ ಗ್ರಹಗಳಿಂದ ಅದೆಲ್ಲ ಪರಿಪೂರ್ಣವಾಗಿ ಸಾಲ್ವ್ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ 12ನೇ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಜನ್ಮ ರಾಶಿಯಲ್ಲೇ ಶನಿ ಶುಕ್ರ ಸಂಚಾರ, ರಾಹು ಕೂಡ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ, ಮಾನಸಿಕ ಒತ್ತಡಗಳು ಅಥವಾ ಸೈಕ್ಯಾಟ್ರಿಕ್ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡುವಂಥದ್ದು, ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು ಇದೆಲ್ಲ ಇದ್ದೇ ಇರುತ್ತೆ. ಆದ್ರೆ ಈ ವಾರದಲ್ಲಿ ಧನ ಸ್ಥಾನಕ್ಕೆ ಬುಧ ಸಂಚಾರ. ಬುಧ ಯಾರು? ನಿಮಗೆ ಸಪ್ತಮಾಧಿಪತಿ, ಚತುರ್ಥಾಧಿಪತಿಯಾಗಿ ದ್ವಿತೀಯದಲ್ಲಿ ಸಂಚಾರ ಆಗ್ತಾರಿಂದ ತಾಯಿಯಿಂದ ಧನ, ಮನೆ ಬಾಡಿಗೆಗಳಿಂದ ನಿಮಗೆ ಧನ, ವಾಹನಗಳು ನೀವೇನಾದ್ರೂ ಟ್ಯಾಕ್ಸಿ ಬಿಟ್ಟಿದ್ರೆ ವಾಹನಗಳಿಂದ ಲಾಭ, ನೀವು ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಧನ ಲಾಭ. ಹಾಗೆ ಬುಧ ಮಾರಕ ಸ್ಥಾನ 2 ಮತ್ತು 7ನೇ ಸ್ಥಾನದಲ್ಲಿ ಸಂಚಾರ ಹಾಕೋದ್ರಿಂದ ಸ್ವಲ್ಪ ಕಂಟಕಗಳು ಕೂಡ ಇರುತ್ತೆ. ಹಂಗಂತ ಭಯ ಪಡಬೇಡಿ, ಜಾಗ್ರತೆಯನ್ನ ವಹಿಸಿ. ಪರಿಹಾರ ಕೂಡ ನಾನು ನಿಮ್ಗೆ ತಿಳಿಸ್ತೀನಿ. ಮೀನರಾಶಿಯವರಿಗೆ ಹಾಗಾದ್ರೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ಮಾನಸಿಕವಾಗಿ ಸ್ವಲ್ಪ ಬೇಸರ ಆಗುವಂಥದ್ದು, ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗುವಂಥದ್ದು. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಪಾತದಿಂದ ತೊಂದರೆ ಉಂಟಾಗುವ ಸಾಧ್ಯತೆಗಳಿದೆ. ಹಾಗಾದ್ರೆ ಈ ವಾರ ಒಟ್ಟು 5 ದಿನ ಹೇಗಿರುತ್ತೆ? ಸೋಮವಾರ ಮಂಗಳವಾರ ಅದು ಟೈಮ್ ಚೆನ್ನಾಗಿಲ್ಲ, ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ 5 ದಿನ ಟೈಮ್ ಚೆನ್ನಾಗಿರುತ್ತೆ. ಸರ್ಕಾರದ ಜೊತೆ ವ್ಯವಹಾರದಿಂದ ಲಾಭ ಆಗುತ್ತೆ, ಮಾನಸಿಕವಾಗಿ ನೀವು ಸಂತೋಷವಾಗಿರ್ತೀರಿ. ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ಹಾಗೆ ಉತ್ತಮವಾದ ಆಹಾರ ಪಾನೀಯಗಳು ದೊರೆಯುತ್ತೆ. ನೀವು ಪುರುಷರಾಗಿದ್ದರೆ ಪತ್ನಿಯಿಂದ ಧನ ಪ್ರಾಪ್ತಿ, ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯಿಂದ ನಿಮಗೆ ಧನ ಪ್ರಾಪ್ತಿಯಾಗತ್ತೆ. ಹೀಗೆ ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಕೂಡ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.